ನಮಸ್ಕಾರ ಸ್ನೇಹಿತರೆ, ನಾಳೆ ಬಹಳ ವಿಶೇಷವಾದಂಥ ಬುಧವಾರ ಕುಬೇರ ದೇವನ ಕೃಪೆ ಈ 5 ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಶುಕ್ರ ದೆಸೆಯ ಜೊತೆಗೆ ಗುರುಬಲ ಆರಂಭವಾಗಿ ಅದೃಷ್ಟ ಇವರನ್ನ ಕೈ ಬೀಸಿ ಕರಿತಿದ್ಯಂತೆ. ಹಾಗಾದ್ರೆ ನಾಳಿನ ವಿಶೇಷವಾದ ಬುಧವಾರ ಯಾವೆಲ್ಲ ರಾಶಿಯವರಿಗೆ ಕುಬೇರ ದೇವನ ಕೃಪೆಯಿಂದ ಶುಕ್ರ ದೆಸೆ ಮತ್ತು ಗುರುಬಲವನ್ನು ತಂದುಕೊಡ್ತಾ ಇದ್ದೆ ನೋಡೋಣ. ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಸ್ನೇಹಿತರೆ, ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೌದು, ನಾಳಿನ ವಿಶೇಷವಾದಂತಹ ಬುಧವಾರ ಈ ರಾಶಿ ಚಕ್ರದ ಜನರಿಗೆ ಕುಬೇರನ ಅನುಗ್ರಹ ಆಶೀರ್ವಾದ ಸಿಗುವಂತೆ ಮಾಡ್ತಾ ಇದೆ. ಗುರುಬಲದ ಜೊತೆಗೆ ಶುಕ್ರ ದೆಸೆ ಇವರಿಗೆ ಆರಂಭವಾಗ್ತಿರೋದ್ರಿಂದ ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಇವರನ್ನ ಬಾಧಿಸೋದಿಲ್ಲ ಅಂತಲೇ ಹೇಳಬಹುದು. ಹೌದು, ದೀರ್ಘಕಾಲದ ಸಮಸ್ಯೆಯಿಂದ ನೀವು ಅನುಭವಿಸಿದ ಎಲ್ಲ ನೋವುಗಳು ಕೂಡ ದೂರವಾಗುತ್ತೆ. ಹೊಸ ಶಕ್ತಿಯನ್ನು ನೀವು ಪಡಿತೀರಾ. ನಿರೀಕ್ಷೆಯಂತೆ ನೀವು ಕೆಲಸ ಮಾಡಿದ್ರೆ ಬದಲಾವಣೆ ಕೂಡ ಆಗುತ್ತೆ ಅಂತ ಹೇಳಲಾಗ್ತಿದ್ದು, ಹೊಸ ಕೆಲಸವನ್ನು ನೀವು ಪ್ರಾರಂಭ ಮಾಡ್ತೀರಾ. ಇನ್ನು ಆರ್ಥಿಕ ಅಂಶವನ್ನು ಬಲಪಡಿಸಲು ಸ್ಥಿರವಾದ ಮಾರ್ಗವನ್ನು ನೀವು ಪಡೆದುಕೊಳ್ಳೋದ್ರಿಂದ ನಿಮ್ಮ ಕೆಲಸದ ವ್ಯವಸ್ಥೆಯನ್ನು ನೀವು ಸಂಘಟಿಸಿದ್ರೆ ಉತ್ತಮ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಬಹುದು. ಕೆಲಸಕ್ಕೆ ಸಂಬಂಧಿಸಿದ ಒತ್ತಡ ನಿವಾರಣೆಗೊಳ್ಳುತ್ತೆ. ಕುಟುಂಬದಲ್ಲಿ ಯಾರೊಬ್ಬರ ವಿರುದ್ಧ ನಿಮಗೆ ಅಸಮಾಧಾನವಿದ್ರೆ ಅವರೊಂದಿಗೆ ಮುಕ್ತವಾಗಿ ಚರ್ಚಿಸಿ. ಇದರಿಂದ ನೀವು ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಇನ್ನು ವ್ಯವಹಾರ ಕ್ಷೇತ್ರದಲ್ಲಿ ಲಾಭದ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದ್ದು, ನಿಮ್ಮ ಮಕ್ಕಳಿಗೆ ವೃತ್ತಿ ಸಲಹೆಯನ್ನು ನೀವು ಕೊಡೋದ್ರಿಂದ ನಿಮ್ಮ ಮಕ್ಕಳು ಕೂಡ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಪ್ರಗತಿಯನ್ನು ಪಡಿತಾರೆ ಅಂತ ಹೇಳಲಾಗ್ತಿದೆ. ಇನ್ನು ಈ ರಾಶಿಯ ಜನರಿಗೆ ಗುರಿಯತ್ತ ನೀವು ಚಿತ್ತವನ್ನ ಹರಿಸಿದ್ದೇ ಆದಲ್ಲಿ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳಲಾಗ್ತಿದೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮತ್ತು ವೃತ್ತಿಯಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ಹೇಳಲಾಗ್ತಿದ್ದು, ಕೆಲಸದಲ್ಲಿ ಸಹೋದ್ಯೋಗಿಯ ಕಡೆ ನೀವು ಗಮನವನ್ನು ಕೊಡಬೇಕು ಅಂತ ಹೇಳಲಾಗ್ತಿದೆ. ನಿಮ್ಮ ಆಲೋಚನೆಗಳನ್ನು ಅರ್ಥ ಮಾಡಿಕೊಂಡು ನೀವು ಅದನ್ನು ಬದಲಾಯಿಸಲು ಪ್ರಯತ್ನಿಸಬೇಕಾಗತ್ತೆ. ಅಂದರೆ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಂಡಿದ್ದೇ ಆದಲ್ಲಿ ನೀವು ಯಾವ ಕ್ಷೇತ್ರದಲ್ಲೂ ಕೂಡ ಮುಂಚಿತವಾಗಿ ಎಲ್ಲವನ್ನ ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ. ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಹೊಸ ಒಪ್ಪಂದವನ್ನು ಪಡಿತಾರೆ ಅಂತ ಹೇಳಲಾಗ್ತಿದ್ದು, ಕೆಲ ಧಾರ್ಮಿಕ ಕಾರ್ಯಗಳಿಗೆ ಹೋಗುವ ಸಂದರ್ಭ ಎದುರಾಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ನಿಮ್ಮ ಕೆಲಸದಲ್ಲಿ ನೀವು ಸಮತೋಲನವನ್ನು ಕಾಪಾಡಿಕೊಳ್ಳೋದ್ರಿಂದ ನಿಮ್ಮ ನಿರ್ಧಾರಗಳು ಒಳ್ಳೆ ರೀತಿಯಲ್ಲಿ ಇರ್ತವೆ ಅಂತ ಹೇಳಲಾಗ್ತಿದೆ. ವಿದೇಶಗಳಿಗೆ ಸಂಬಂಧಿಸಿದ ಕೆಲಸಗಳು ತ್ವರಿತಗತಿಯಲ್ಲಿ ನಡೀತವೆ ಅಂತ ಹೇಳಲಾಗ್ತಿದ್ದು, ಹೊಸ ಶಕ್ತಿಯೊಂದಿಗೆ ನೀವು ಕೆಲಸವನ್ನು ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಇನ್ನು ಅಗತ್ಯಕ್ಕಿಂತ ಹೆಚ್ಚಿನ ಮಾಹಿತಿನ ಯಾರೊಂದಿಗೂ ಕೂಡ ನೀವು ಹಂಚಿಕೊಳ್ಬಾರ್ದು. ಯಾಕಂದರೆ ಕೆಲವೊಮ್ಮೆ ನಿಮ್ಮ ದೌರ್ಬಲ್ಯಗಳ ಬಗ್ಗೆ ತಿಳಿದುಕೊಂಡು ನಿಮ್ಮನ್ನು ಆಟ ಆಡಿಸುವ ಜನ ಸಾಕಷ್ಟು ಇರ್ತಾರೆ. ಹೀಗಾಗಿ ಅಂಥವರಿಂದ ದೂರ ಇರಿ. ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಕುಬೇರ ದೇವನ ಅನುಗ್ರಹ ಮತ್ತು ಆಶೀರ್ವಾದದಿಂದ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ 5 ರಾಶಿಗಳು ಯಾವುವು ಅಂತ ಅಂದರೆ ಧನುರ್ ರಾಶಿ, ವೃಶ್ಚಿಕ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ ಮತ್ತು ಮೀನ ರಾಶಿ. ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ.